ನಮ್ಮ ಒಂದು ಗಾದೆ ಇದೆ ಕನ್ನಡದಲ್ಲಿ. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಒಂದು ಗಾದೆ ಇದೆ ಅಲ್ವಾ. ಇವತ್ತಂತೂ ಕೋಶ ಓದ್ತಾ ಇಲ್ಲ ಯಾರು ಅಲ್ವಾ. ನಾವೆಲ್ಲ ಇಂಟರ್ನೆಟ್ ಜಮಾನದಲ್ಲಿ ಎಲ್ಲಿ ಬುಕ್ಸ್ ಓದ್ತೀವಿ, ನಾವೆಲ್ಲ ಬುಕ್ಸೇ ಓದಲ್ಲ. ಸೊ ಕೋಶ ಓದಿ ನೋಡೋದು ಒಳ್ಳೇದೇ, ಕೋಶ ಓದೋಣ ಆಗ್ತಾ ಅದು ಬೇರೆ ವಿಷಯ. ಆದರೆ ದೇಶ ಸುತ್ತಬೋದಲ್ವ ನಾವುಗಳು. ಅಪ್ಪ ಅಮ್ಮಂದ್ರು ನಮ್ಮ ಮಕ್ಕಳಿಗೆ ಕೊಡಬಹುದಂತ ಬೆಸ್ಟ್ ಉಡುಗೊರೆ ಏನು ಗೊತ್ತಾ? ಆದಷ್ಟು ಜಾಸ್ತಿ ಟ್ರಾವೆಲ್ ಮಾಡಬೇಕು. ಇದರಿಂದ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಟ್ರಾವೆಲ್ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಟ್ರಾವೆಲ್ ಅಂದರೆ ಮೊದಲೇ ಪ್ರೀ ಬುಕ್ ಮಾಡ್ಕೊಂಡು ನೀವೇ ಎಲ್ಲ ಬುಕ್ ಮಾಡಿ ನೀವೇ ಎಲ್ಲ ಮಾಡಿಕೊಂಡು ನೀವೇ ಹೋಗಿ ಬರೋದಲ್ಲ ಟ್ರಾವೆಲ್ ಅಂತ ಹೇಳಿದ್ರೆ. ನೀವೇನು ಮಾಡ್ಬೇಕಂದ್ರೆ ಅನ್ಪ್ಲಾನ್ಡ್ ಆಯ್ತಾ. ಇದರಿಂದ ಅಡ್ವಾಂಟೇಜ್ ಏನು ಹೇಳ್ತೀನಿ. ಅನ್ಪ್ಲಾನ್ಡ್ ಸುಮ್ಮನೆ ಒಂದು ಬ್ಯಾಗ್ ಎತ್ಕೋಬೇಕು. ನಾನು ಇದು ಮಾಡ್ತೀನಿ, ಈ ಕೆಲಸ ನಾನು ಮಾಡ್ತಾ ಇರ್ತೇನೆ. ಏನು ಮಾಡ್ತೀನಿ ಅಂದರೆ ಡೆಸ್ಟಿನೇಷನ್ ಗೊತ್ತಿರಲ್ಲ ನನಗೆ, ಸುಮ್ಮನೆ ಕಾರ್ ತೊಗೋತೀನಿ. ಅಥವಾ ಕಾರ್ ಇದೆ ಕಾರ್ ತೊಗೋತೀನಿ, ಕಾರ್ ಇಲ್ಲ ಅಂದರೆ ಬಸ್ ಹತ್ಕೊಳ್ಳಿ. ಕಾರ್ ತೊಗೋತೀನಿ, ಕಾರ್ ತೊಗೊಂಡು ಹಿಂಗೆ ಹೋಗ್ತೀನಿ ಒಂದು ರೋಡಲ್ಲಿ. ಲೆಫ್ಟ್ ತೊಗೋಬೇಕಾ ರೈಟ್ ತೊಗೋಬೇಕಾ ಡಿಸಿಷನ್ ಮಾಡಿರಲ್ಲ ನಾನು, ಯಾವ ಊರು ಹೋಗ್ಬೇಕಂತ. ಈ 3-4 ದಿನದಲ್ಲಿ ಬರಬೇಕು ಅಂತ ಗೊತ್ತಿರೋ ತಕ್ಷಣ ಹಿಂಗೆ ಹೋಗೋದು. ಲೆಫ್ಟ್ ತೊಗೋಬೇಕಾ ರೈಟ್ ತೊಗೋಬೇಕಾ, ರೈಟ್ ತೊಗೊಳ್ಳೋದು. ಏನಾಗುತ್ತೆ ಮಾ, ಎಲ್ಲಿ ಹೋಗ್ತೀವೋ ಮುಟ್ಟನ ಬನ್ನಿ ಅಲ್ವಾ. ಸೊ ಈ ಥರ ಒಂದು ಟ್ರಿಪ್ ಅಂದ್ರೆ ಅನ್ಪ್ಲಾನ್ ಟ್ರಿಪ್. ಅಲ್ಲಿ ಹೋಗೋದು, ರಾತ್ರಿ ಆಯಿತು ಅಲ್ಲಿ ಹೋಟ್ಲ್ ಹುಡುಕೋದು, ಹೋಟ್ಲ್ ಹುಡುಕಿ ಅಲ್ಲಿ ಸ್ಟೇ ಮಾಡೋದು, ಊಟ ಎಲ್ಲಿ ಸಿಗುತ್ತೋ ಅಲ್ಲಿ ಊಟ ಮಾಡ್ಕೊಳ್ಳೋದು. ಅನ್ಪ್ಲಾನ್ಡ್ ಡೆಸ್ಟಿನೇಷನ್ಸ್ ಹೋಗ್ಬೇಕು. ಇದರಿಂದ ಏನಾಗುತ್ತೆ ಪ್ರಾಬ್ಲಮ್, ಏನು ಆಗುತ್ತೆ ನಮಗೆ ಪ್ರಾಬ್ಲಮ್ ಏನಾಗುತ್ತೆ ನಮಗೆ. ಎಲ್ಲೋ ಒಂದು ವರ್ಸ್ಟ್ ರೋಡ್ ಸಿಗ್ಬೋದು ನಮಗೆ, ಅಥವಾ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಹೋಟ್ಲ್ಗಳೇ ಸಿಗದೆ ಇರ್ಬೋದು, ಅಥವಾ ಒಂದು ಜಾಗದಲ್ಲಿ ಊಟ ಸಿಗದೆ ಇರ್ಬೋದು ನಮಗೆ, ಅಥವಾ ಒಂದು ಜಾಗಕ್ಕೆ ಹೋದಾಗ ನಮಗೆ ಎಲ್ಲೋ ಒಂದು ಕಡೆ ರೋಡೇ ಗೊತ್ತಾಗದೆ ಇರ್ಬೋದು. ಆ ಥರ ಮಲ್ಟಿಪಲ್ ಜಾಗ ಚೆನ್ನಾಗಿಲ್ದೇ ಇರ್ಬೋದು. ಬ್ಯೂಟಿಫುಲ್ ಆಗಿ ಹಿಂಗೆ ಹೋಗಿದ್ರೆ ಒಳ್ಳೆ ಸೀನ್ರಿ ಇತ್ತು, ಹಿಂಗೆ ಹೋದ್ರೆ ಏನೂ ಇಲ್ಲದೆ ಇರ್ಬೋದು ನಮಗೆ ಅಲ್ವಾ. ಈ ಥರನೂ ಆಗ್ಬೋದು. ಅಥವಾ ಅಡ್ವಾಂಟೇಜ್ ಏನು, ನಮಗೆ ಬ್ಯೂಟಿಫುಲ್ ರೋಡ್ ಸಿಗ್ಬೋದು, ಒಳ್ಳೆ ಸೀನ್ರಿ ಸಿಗ್ಬೋದು, ಒಳ್ಳೆ ಊಟ ಸಿಗ್ಬೋದು, ಎಲ್ಲೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗಳು ಸಿಗ್ಬೋದು ನಮಗೆ. ಯಾರು ಹೋಗದೆ ಅಂತ ಜಾಗ ನಾವು ಹೋಗ್ಬೋದು ಅಲ್ವಾ. ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಲೈಫಲ್ಲಿ ಅಲ್ವಾ. ಒಂದು ಆ ಥರ ಒಂದು ಟ್ರಿಪ್ ಮಾಡಿದಾಗ ಮೊದಲೇ ಹಿಂಗೆ ಹೋಗ್ಬೇಕು ಗೋಕರ್ಣ ಹೋಗ್ಬೇಕು ಅದು ಅಂದ್ರೆ ಮೊದಲೇ ಎಲ್ಲ ಗೊತ್ತಾಗಿರುತ್ತೆ. ಬಟ್ ಗೊತ್ತಿಲ್ಲ ಹೋಗ್ಬೇಕಾದ್ರೆ ನೆಕ್ಸ್ಟ್ ಏನು ಸಿಗುತ್ತೋ ಅಂತ ಒಂದು ಉತ್ಸಾಹ ಕೂಡ ಇರುತ್ತೆ ಅಲ್ವಾ. ರಿಯಲ್ ಲೈಫ್ ಬನ್ನಿ. ನಮ್ಮ ಲೈಫಲ್ಲಿ ಏನಾಗುತ್ತೆ, ನಮ್ಮ ಲೈಫಲ್ಲಿ ಎಲ್ಲ ನಾವು ಅಂದ್ಕೊಂಡಾಗ ಆಗತ್ತಾ? ಓಕೆ, ನಾನು SSLC ಆದಮೇಲೆ ನಾನು PUC ಸೇರ್ಕೋತೀನಿ, PUC ಸೈನ್ಸ್ ಆದಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು, ಎಲ್ಲ ಅನ್ಕೊಂಡಾಗ ಆಗುತ್ತೆ. ಇಂಜಿನಿಯರಿಂಗ್ ಆದಮೇಲೆ ನಂಗೆ ಒಂದು ಸಾಫ್ಟ್ವೇರ್ ಜಾಬ್ ಸಿಗುತ್ತೆ, ಸಾಫ್ಟ್ವೇರ್ ಜಾಬ್ ಆದಮೇಲೆ ನಂಗೆ ಇಷ್ಟು ಸಂಬಳ ಸಿಕ್ಬಿಡ್ತದೆ, ಇಷ್ಟು ಸಂಬಳ ಆದಮೇಲೆ ಇಷ್ಟು ಸಿಗುತ್ತೆ, ಇಷ್ಟು ವರ್ಷ ಮದುವೆ ಆಗ್ಬಿಡ್ತೀನಿ, ಇಷ್ಟು ಬಗ್ಗೆ ಮಕ್ಕಳಾಗುತ್ತೆ, ಇಲ್ಲಿ ಮನೆ ಕಟ್ತೀನಿ ಆದ್ಮೇಲೆ ಎಲ್ಲ ಅನ್ಕೊಂಡಂಗೆ ಆಗುತ್ತಾ? ಅನ್ಕೊಂಡಾಗೋದು ತುಂಬ ಕಮ್ಮಿ ಜನ, ಬಟ್ ಮ್ಯಾಕ್ಸಿಮಮ್ ಜನ ಅನ್ಕೊಂಡಂಗೆ ಆಗಲ್ಲ. ಇದು ಅನ್ಪ್ಲಾನ್ ಟ್ರಿಪ್. ನಮ್ಮ ಲೈಫೇನೆ ಅನ್ಪ್ಲಾನ್ ಟ್ರಿಪ್ ಅಲ್ವಾ. ಲೈಫೇ ಅನ್ಪ್ಲಾನ್ ಟ್ರಿಪ್ ಅನ್ಬೇಕಾದ್ರೆ ನಾವು ಟ್ರಿಪ್ಪನ್ನ ಪ್ಲಾನ್ ಮಾಡೋರು ಏನು ಪ್ರಯೋಜನ? ಇದು ಲರ್ನಿಂಗ್ಗೋಸ್ಕರ ಹೇಳ್ತಾ ಇರೋದು ನಮಗೆ. ಒಂದು ಅನ್ಪ್ಲಾನ್ ಟ್ರಿಪ್ ಹೋದಾಗ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಏನಾಗುತ್ತೆ ಅಂದರೆ ಪ್ರತಿ ಒಂದು ವಿಷಯನೂ ಅನ್ಪ್ಲಾನ್ ಸಡನ್ ಆಗಿ ಬಂದ್ಬಿಟ್ರೆ ಹೆಂಗೆ ಎದುರಿಸ್ಲಿ, ಸಡನ್ ಆಗಿ ಬಂದ್ರೆ ಹೆಂಗೆ ಎದುರಿಸ್ಲಿ. ಡಿಸಿಷನ್ ಮೇಕಿಂಗ್, ಲೆಫ್ಟ್ ತಗೊಳ್ಳ ರೈಟ್ ತಗೊಳ್ಳ, ಆ ಡಿಸಿಷನ್ ಮೇಕಿಂಗ್ ಆಯ್ತಾ. ಮತ್ತೆ ಒಂದು ಸಿಚುವೇಶನ್ ಬಂದಾಗ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಆಯ್ತಾ, ಚೆನ್ನಾಗಿ ಬಂದ್ರೆ ಅದನ್ನ ಹೆಂಗೆ ಅಪ್ರಿಷಿಯೇಟ್ ಮಾಡೋದು. ಮತ್ತೆ ಲರ್ನಿಂಗ್, ಓಕೆ ಇದೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್, ಲರ್ನಿಂಗ್ ಎಷ್ಟು ಲರ್ನಿಂಗ್ ಬರ್ತಂಗೆ ಅಲ್ವಾ. ಸೊ ಈ ಥರ ಎಷ್ಟೊಂದು ವಿಷಯಗಳು ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೋದು. ಮಕ್ಕಳಿಗೆ ಮಾತ್ರ ನೀವು ತಿಳ್ಕೊಬೋದು ಇದನ್ನ ಅಲ್ವಾ. ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ. ಅನ್ಪ್ಲಾನ್ ಟ್ರಿಪ್ ಈ ಥರ ಹೇಳಿದಾಗ ಅನ್ಪ್ಲಾನ್. ಬಸ್ ಕಾರ್ ಇಲ್ದೇವ್ರು ಏನು ಮಾಡೋ ಸರ್, ಕಾರ್ ಇಲ್ಲಿ ತಲೆಗೆಡ್ಸ್ಕೊಬೇಡಿ. ಮೆಜೆಸ್ಟಿಕ್ ಹೋಗ್ಬಿಟ್ಟು ಸುಮ್ಮನೆ ಹೋಗಿ 4 ದಿನ ಇಟ್ಕೊಳ್ಳಿ ಟೈಮ್ ನಿಮಗೆ. ಹೋಗ್ಬಿಟ್ಟು ಯಾವುದೋ ಒಂದು ಬಸ್ ಹತ್ಕೊಳ್ಳಿ, ಸುಮ್ಮನೆ ಯಾವುದೋ ಒಂದು ಊರಿನ ಬಸ್ ಹತ್ಕೊಳ್ಳಿ, ತಲೆಗೆಡ್ಸ್ಕೊಬೇಡಿ. ಶೃಂಗೇರಿ ಬಸ್ ಕಂತ ಫಸ್ಟ್ ಶೃಂಗೇರಿ ಬಸ್ ಹತ್ಕೊಳ್ಳಿ, ಶೃಂಗೇರಿ ಇಳ್ಕೊಳ್ಳಿ, ಅಲ್ಲೇನೋ ನೋಡ್ಕೊಳ್ಳಿ. ಅಲ್ಲಿಂದ ಇನ್ನು ನೆಕ್ಸ್ಟ್ ಯಾವ ಬಸ್ ಬರುತ್ತೆ, ಯಾವುದೋ ಒಂದು ಬಸ್ ಬರುತ್ತೆ ಬಸ್ ಸ್ಟ್ಯಾಂಡ್, ಫಸ್ಟ್ ಬಂದಿದ್ದ ಬಸ್ ಹತ್ಕೊಂಡು ಮುಂದೋಗಿ ಅಲ್ಲೆಲ್ಲೋ ಇಳ್ಕೊಳ್ಳಿ. ಇದು ಒಂದ್ಸರಿ ಈ ಥರ ಒಂದು ಟ್ರಿಪ್ ಪ್ಲಾನ್ ಮಾಡೋಣ. ಎಂಥ ಮೆಮೊರಬಲ್, ಎಂಥ ಎಂಜಾಯಬಲ್, ಎಂಥ ಲರ್ನಿಂಗ್ ಇರುತ್ತೆ. ಡಿಸಿಷನ್ ಮೇಕಿಂಗ್ ಕೂಡ ಅಲ್ಲಿ ಹೋಗ್ತಿರೋದ್ರಲ್ಲಿ ನಿಮ್ಮ ಮಕ್ಕಳನ್ನ ಬಿಡಿ. ಹೋಟ್ಲಿಗೆ ರೂಮ್ಗೆ ಎಷ್ಟು ರೆಂಟ್ ಕೊಡಬೇಕು, ಹೋಟೆಲ್ ರೂಮ್ ಕ್ಲೀನ್ ಆಗಿದೆಯಾ ಅಲ್ವಾ, ಡಿಸಿಷನ್ ಮೇಕಿಂಗ್ ಅವ್ರಿಗೆ ಕೊಡಿ ಟೈಮು. ಊಟ ಎಲ್ಲಿ ಮಾಡಬೇಕು ಡಿಸಿಷನ್ ಮೇಕಿಂಗ್ ನಿಮ್ಮ ಮಕ್ಳಿಗೆ ಕೊಡಿ ಆಯ್ತಾ. ನೀವು ಡಿಸೈಡ್, ನಿಮ್ಗೆ ಈ ಥರ ಆಪರ್ಚುನಿಟಿ ಸಿಕ್ಕಿರಲ್ಲ, ನೀವು ಮಾಡಿಬೇಕಿದ್ರೆ ನಿಮ್ಮ ಮಕ್ಳಿಗೂ ಈ ಥರ ಆಪರ್ಚುನಿಟಿ ಕೊಡಿ. ಇದರಿಂದ ನಿಮ್ಮ ಮಕ್ಕಳ ಪರ್ಸನಾಲಿಟಿ, ಡಿಸಿಷನ್ ಮೇಕಿಂಗ್ ಪರ್ಸನಾಲಿಟಿ, ರಿಸ್ಕ್ ಟೇಕಿಂಗ್ ಪರ್ಸನಾಲಿಟಿ, ಅನ್ನೋಯಿಂಗ್ ಥಿಂಗ್ಸ್ ನಿಮ್ಗೆ ಮುಂದೆ ಬಂದ್ಬಿಟ್ರೆ ಸಡನ್ ಆಗಿ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋ ಪರ್ಸನಾಲಿಟಿ, ಪ್ರತಿ ಒಂದು ಪರ್ಸನಾಲಿಟಿನೂ ನಿಮ್ಮ ಮಕ್ಕಳಿಗೆ ಡೆವಲಪ್ ಆಗುತ್ತೆ, ನಿಮಗೂ ಕೂಡ ಡೆವಲಪ್ ಆಗುತ್ತೆ ಅಲ್ವಾ. ಒಂದ್ಸರಿ ಪ್ರಯತ್ನ ಮಾಡ್ಬೋದಲ್ವ ಇದನ್ನ ನೋಡಿ, ಮಾಡಿಬಿಟ್ಟು ನಂಗೆ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ.